ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಗಿರಿ ಮಹಿಮಾ ಸುಳಾದಿ. ಮಿರುಗುವ ಉರಗಗಿರಿಯ ಶಿಖರವನು ಕಂಡೆನ ಪರಮಧನ್ಯನಾದೆ ಗುರುಗಳ ಕರುಣದಿಂದ ಧರಣಿಯೊಳಗಿದ ಕೆಲ್ಲಿ ಸರಿಗಾಣೆ ನಾನಾ ಬಗೆ ಅರಸಿದರೂ ಸರ್ವ ಶ್ರುತಿಗಳಲ್ಲಿ ತಿಳಿದು ಅರರೆ ಮತ್ತಾವನೋ ಈ ಯಾತ್ರಿಯ ಪುಣ್ಯ ಬರೆದು ಕಡೆಗಂಡು ಗುಣಿ ಸೆಣಿಪನಾರು ತಿರುವೆಂಗಳಪ್ಪ ನಿಪ್ಪ ಕ್ಷೇತ್ರದ ಮಹಿಮೆಯನು ಇರಳು ಹಗಲು ವರ್ಣಿಸಲಿ ಸವೆಯದು ಸುರರು ಮೊದಲಾದವರು ರೂಪಾಂತರವ ತಾಳಿ ಹರುಷ ಬಡುವರು ನೋಡಿ ಜ್ಞಾನಿಗಳು ತರುಲತೆ ಖಗ ಮೃಗ ಜಲಚರಾದಿಗಳಾಗಿ ಚರಿಸುತ್ತಿಪ್ಪರು ಸಾಧನವ ಮಾಡುತ್ತಾ ದುರುಳ ಜನಕ್ಕೆ ಇಲ್ಲನಂತ ಜನುಮಕ್ಕೆ ಕರ್ಣ ಶುದ್ಧಿ ಭಕ್ತಿ ಪುಟ್ಟದಯ್ಯ ಮರಳಿ ದೊರೆತರೆ ಲೋಹದ ಮೇಲೆ ಹೇಮದ ಎರಕ ಹೋಯಿದಂತೆ ನಿಂದಿರಲರಿಯದು ವರತತ್ವ ತಾರತಮ್ಯವ ತಿಳಿದು ಒಂದೇ ವಾಸರದೊಳಗೆ ಒಮ್ಮೆ ಈ ಗಿರಿಯ ನೆನೆಸೆ ದುರಿತ ರಾಶಿಗಳೆಲ್ಲ ಪರಿಹಾರವಾಗುವುದು ಪರಗತಿಗೆ ಬಲು ಸುಲಭ ಸಂತತದಲ್ಲಿ ಶರಣರಿಗೊಜ್ರ ಪಂಜರ ವಿಜಯ ವಿಠಲ ಮೆರೆವವ ಬಹುಬಗೆಯಿಂದ ವರಗಳನ್ನೇ ಕೊಡುತ್ತಾ ಕೋಡಾಗಲ್ಲಿನ ನೋಡೆ ಬಲದೇವನಂದು ಮಾಡಿದ ಬ್ರಹ್ಮ ಹತ್ಯ ಓಡಿಪೋಯಿತು ನಿಲ್ಲದೆ ಆಡಲೇನು ಇದಕ್ಕೆ ಅನುಮಾನವೇ ಸಲ್ಲ ನಾಡೊಳಗೆ ಮಹಾಬಕುತಿ ದೊರೆಯದಲೆ ಕೂಡದು ಈ ಯಾತ್ರಿ ಅವನಾದರೇನು ಬಾಡಿ ಒಣಗಿ ಪೋದ ಮರಕ್ಕೆ ನದಿಯ ಉದಕಗೂಡೆಯಿಂದಲೇ ಎತ್ತಿ ಕಾಲವ ಕಳೆದಂತೆ ಮೂಢ ಜ್ಞಾನಿಗಳಾಗಿ ಪರಿಪರಿಯಿಂದ ಕೊಂಡಾಡಿ ಕುಣಿಯಲೇನು ಗತಿಗೆ ಸಾಧನವಲ್ಲ ಕೇಳಿಲ್ಲದ ದೈವ ವಿಜಯ ವಿಠಲರೇಯ ಪಾಡಿದ ಮನುಜರಿಗೆ ಪಾವನ ಮತೀವಾ ಹರಿದ್ರವ ರೂಪದಲ್ಲಿ ಕಪಿಲ ತೀರ್ಥದಲ್ಲಿ ನಿರುತದಲ್ಲಿ ಇಪ್ಪ ತನ್ನಾಮಕನಾಗಿ ಸ್ಮರಿಸಿ ನೈಮಿತ್ಯಕ ತನ್ನ ವಂಶಗಳ ಉದ್ಧರಿಸಿ ಭೂಸೂರರ ಸುಖ ಬಡಿಸಿ ದಾನಗಳಿಂದ ಗುರು ಹಿರಿಯರ ಸಹಿತ ಗಿರಿಯ ಪ್ರಾದೇಶಕ್ಕೆ ತೆರಳಿ ಬಂದು ನಿಂದು ಸೌಪಾನದೆಡೆಯಲ್ಲಿ ವರಸಾಲಿ ಗ್ರಾಮವನು ಮುಂಭಾಗದಲ್ಲಿ ಇಟ್ಟು ಕರವ ಜೋಡಿಸಿ ಸಾಷ್ಟಾಂಗ ನಮಸ್ಕಾರವನು ಭರದಿಂದ ಮಾಡಿ ಕುಳಿತು ಉತ್ತಮವಾದ ಹರಿ ಕಥೆಯನ್ನು ಕೇಳಿ ತತ್ವಗಳನ್ನನುಸರಿಸಿ ಪರಮ ಭಾಗವತರಿಂದ ಗಾಯನವಾಲಾಲಿಸಿ ಕರೆದು ಸಜ್ಜನರ ಸಂಗಡಲೇ ಕುಣಿದು ಬರುತ್ತಾ ನೂರು ಪಾವಟಿಗೆಯಲ್ಲಿದೆ ತೆರದಿಂದ ಮಾಡುತ್ತ ತಡವಾಗದಂತೇವೆ ನರಸಿಂಹ ಮೂರುತಿಯ ದರ್ಶನವೂ ಮಾಡಿ ಸುದರ್ಶನ ತೀರ್ಥದಲ್ಲಿ ಮಿಂದು ತುತಿಸಿ ನಿಂದು ಕರತಾಳ ಶಬ್ದದಲ್ಲಿ ಹೋ ಎಂದು ನಲಿದಾಡೆ ಶಿರಿವಂತರ ರಸ ತಿರ್ಮಲ ವಿಜಯ ವಿಠಲ ಪರದೈವವೆಂದು ಪೊಗಳಿ ಹಿಗ್ಗಲಿಬೇಕು ಏರುತ್ತೇರುತ್ತ ಬಂದು ಮಾರು ತನ್ನ ನೋಡೆ ಮಹದ್ವಾರದ ಬಳಿಯ ಸಾರ್ದು ಅತಿಮೋದದಿ ಸಾರಿ ಶ್ರೀಹರಿಯ ಗುಣಾವಳಿಯ ಉಚ್ಚರಿಸಿ ಈರಾರು ಪ್ರದಕ್ಷಿಣೆಯನ್ನು ಮಾಡಿ ಬೋರನೆ ಮತಿ ಕೊಡುವ ಸ್ವಾಮಿ ಪುಷ್ಕರಣೀಯ ತೀರದಲ್ಲಿ ನಿಂತು ಸ್ನಾನವನ್ನು ಮಾಡಿ ಚಾರು ಮನಸ್ಸಿನಿಂದ ಸವ್ಯದಲ್ಲಿ ಬಂದು ವಿಸ್ತಾರ ಬಕುತಿಯಲ್ಲಿ ದ್ವಾರವನೇ ಪೊಕ್ಕು ಭೂರಮಣನ ಪಾದ ನಿರೀಕ್ಷಿಸಿ ಆಮೇಲೆ ಆರಾಧಿಸು ಗುಪ್ತದಲ್ಲಿ ಬಿಡದೆ ಮೀರಿದ ಮಹಾಮೂರ್ತಿ ವಿಜಯ ವಿಠಲ ವೆಂಕಟ ಸೂರೆಗಾಣೋ ಕಂಡ ಜನರಿಗೆ ಪ್ರತಿದಿನ
ಮೂರೊಂದು ಬೀದಿಯ ತಿರುಗಿ ವೆಂಕಟನ ಮಹಾ ದ್ವಾರವ ಪೊಕ್ಕು ಗರುಡ ಗಂಬದ ಬಳಿಯ ಪಾರಮಾರ್ಥಿಕನಾಗಿ ಕುಳಿತು ಹರಿಯ ವ್ಯಾಪಾರವ ಚಿಂತಿಸು ಅಡಿಗಡಿಗೆ ತಾರತಮ್ಯದಿಂದ ಸುರರಾದಿ ಗುಣ ತಿಳಿದು ಚಾರುಪೀಠ ವರ್ಣ ಪೂಜೆ ವಿಧವಾ ಪೂರೈಸಿ ಮಾಡಿ ಸಮ್ಮೊಗದಿ ನಿಂದು ಬಂಗಾರ ಬಾಗಿಲೆಗೆ ಪ್ರವೇಶ ಮಾಡಿ ಹಾರೈಸು ಅಲ್ಲಿಂದ ಹೊನ್ನು ಹೊಸ್ತಲ ಬಳಿಯ ಸೇರಿಸ ಕಲ್ಯದಲ್ಲಿ ಹರಿಮೂರ್ತಿಯ ಕಾರಣಿಕವ ಗ್ರಹಿಸಿ ಗೋಳಕವ ಚಿಂತಿಸಿ ಗಾರು ಮಾಡದೆ ನಿನ್ನ ಒಳಗೆ ಇಪ್ಪ ಮೂರುತಿಯ ಇಟ್ಟು ಏಕೀಭೂತವೆಂದು ನಾರಾಯಣನ ವ್ಯಾಪ್ತತ್ವ ತಿಳಿದು ಶಾರದಾಪತಿ ಪ್ರಿಯ ವಿಜಯ ವಿಠಲ ತಿಮ್ಮನ ಅಪಾರ ಗುಣಗಳ ತುತಿಸಿ ಕೊಂಡಾಡಿ ರಾಜರಾಜೇಶ್ವರನೇ ರಣರಂಗ ಧೈರ್ಯನೇ ತೇಜೋಮಯ ಕಾಯ ಬೊಮ್ಮಾದಿಗಳಿಂದ ಪೂಜಿತ ಪುಣ್ಯ ಶ್ಲೋಕ ಮುಕ್ತಿ ಬೀಜನೆ ಭವದೂರ ಬಲು ಲೀಲಾ ವಿನೋದ ಮೂಜಗತ್ಪತಿ ಮೂಲ ಪುರುಷ ಪರಮೇಶ ಸೋಜಿಗ ತೋರುವ ಸಿದ್ಧಾಂತ ಮಹಿಮಾ ಸರೋಜ ನಯನ ಬಾಲ ಜ್ಞಾನಾನಂದ ಪೂರ್ಣ ಹೇ ಜಲಧಾವರ್ಣ ಹೇಮಾಂಬರಧರ ರಾಜ ರಾಜಾನುತ ರಾಗ ವಿದೂರ ಅಯೋ ನಿಜ ನಿಶ್ಚಿಂತ ನಿರ್ಮಳ ನಿತ್ಯ ತೃಪ್ತ ಪ್ರಯೋಜನವಿಲ್ಲದೆ ಜಗವ ಪುಟ್ಟಿಸುವ ವಿರಾಜಿತ ಸತ್ಕೀರ್ತಿ ದೈತ್ಯ ವಿದಾರಣ ಭೋಜಕುಲೋತ್ತಮ ವಿಜಯ ವಿಠಲ ವೆಂಕಟ ಮಾಜದೆ ಪೊರೆಯೆಂದು ಧ್ಯಾನ ಮಾಡುತ್ತಲಿರು ಸರ್ಪಗಿರಿಯ ಯಾತ್ರಿ ಮುಪ್ಪರಾರಿಗರಿದು ತಪ್ಪದೆ ಮಾಡಲಾಗಿ ಒಪ್ಪಿಕೊಂಬುವ ಹರಿ ಅಪ್ರತಿ ಇಲ್ಲದ ತಪ್ಪುಗಳಿರೆ ಒಲಿದು ಕಪ್ಪು ಉಳಿಯದಂತೆ ಅಪಹರಿಸಿ ಇವನ ಅಪ್ಪಡಿಯಾಗಿ ಸಾಕಿ ವರ್ಗವ ಕೊಡುವ ಒಪ್ಪಿಡಿಯವಲಿಗೆ ಭಾಗ್ಯವಿತ್ತನ್ನ ಪಾದ ರೆಪ್ಪೆ ಹಾಕದೆ ನೋಡಿ ಮನದಲ್ಲಿ ನಿಲ್ಲಿಸೋದು ಸುಪ್ರಕಾಶ ನಮ್ಮ ವಿಜಯ ವಿಠಲ ವೆಂಕಟ ನಿಪ್ಪ ಕ್ಷೇತ್ರದ ಮಹಿಮೆ ನಾನಾ ಬಗೆ ವರ್ಣನೆ ಕಾಮಿತಾರ್ಥ ಪ್ರದಾಯಕ ತಿರುವೆಂಗಳ ಸ್ವಾಮಿ ವೆಂಕಟರನ್ನ ವಿಜಯ ವಿಠಲ ನೋಲಿವಾ ಕಾಮಿತಾರ್ಥ ಪ್ರದಾಯಕ ತಿರುವೆಂಗಳ ಸ್ವಾಮಿ ವೆಂಕಟರನ್ನ ವಿಜಯ ವಿಠಲ ನೋಲಿವಾ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಹರೇ ಶ್ರೀನಿವಾಸ, ಜಯ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಗಿರಿ ಮಹಿಮಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ನೋಡ್ತಾ ನೋಡ್ತಾ ನಾವು 7ನೇ ಸುಳಾದಿ 7th ಸುಳಾದಿಗೆ ಬಂದಿದ್ದೀವಿ. ಮಿರುಗುವ ಉರಗಗಿರಿಯ ಶಿಖರವನ್ನು ಕಂಡೆನ ಪರಮಧನ್ಯನಾದೆ ಗುರುಗಳ ಕರುಣದಿಂದ. ಇಲ್ಲಿ ವಿಜಯದಾಸರು ಹೇಳ್ತಾರೆ, ಮಿಂಚುತ್ತಾ ಇರೋ ಆ ಎಂಕಪ್ಪನ ಆ ಗಿರಿಯನ್ನು ನೋಡಿ ಅದನ್ನು ಮಿಂಚುತ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಅಂತೆ, ಬಂಗಾರದ ಥರ ಹೊಳಿತಾ ಇದೆ. ಅದನ್ನು ನೋಡಿ ಧನ್ಯನಾದೆ ಅಂತ ಹೇಳ್ತಾರೆ. ಧನ್ಯನಾದೆ, ಇದೆಲ್ಲ ನನಗೆ ನೋಡ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಅದಕ್ಕೆ ಏನೇ ಇದ್ರೂ ಗುರುವನ್ನು ಮರಿಬಾರ್ದು ಅಂತ ಹೇಳಿ, ಗುರುಗಳನ್ನು ಕಂಡೆ ನಾನು ಧರಣಿಯೊಳಗೆ. ಆ ಗುರುಗಳ ಕರ್ಣದಿಂದಲೇ ನನಗೆ ಇದೆಲ್ಲ ಆಗ್ತಾ ಇದೆ. ಗುರು ಕರ್ಣ ಇದ್ದರೆ ಸಾಕು, ಅದು ಆ ಪರ್ವತ ಆ ಥರ ಮಿರುಗುವ ಉರಗಗಿರಿ ಕಾಣಿಸ್ತಾ ಇದೆ, ಮಿಂಚ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧರಣಿಯೊಳಗಿದಕ್ಕೆಲ್ಲಿ ಸರಿಗಾಣೆ ನಾನಾ ಬಗೆ ಅರಸಿದರೂ ಸರ್ವಶ್ರುತಿಗಳಲ್ಲಿ ತಿಳಿದು. ಎಲ್ಲಿ ಭೂಮಿ ಮೇಲೆ ಎಲ್ಲಿ ನೋಡಿದರೆ ಕೂಡ ಎಲ್ಲಿ ನಾನಾ ಬಗೆ ಆರಿಸಿ ನೋಡಿದರೆ ಕೂಡ ಎಲ್ಲ ವೇದಗಳಲ್ಲಿ ಕೂಡ ಹೇಳಿದ್ದಾರೆ, ಇದು ಇಂಥ ಜಾಗ ಮತ್ತು ಸಿಗಲ್ಲ. ಅರೆರೆ ಮತ್ತಾವನೋ ಈ ಯಾತ್ರೆಯ ಪುಣ್ಯ ಬರೆದು ಕಡೆಗಂಡು ಗುಣಿಸೆಣಿಪನೆ ಯಾರು. ಈ ಯಾತ್ರೆ ಮಾಡಿದ ಪುಣ್ಯ ಎಷ್ಟು ಬರುತ್ತೆ ಅಂಬೋದನ್ನು ಅದನ್ನು ಎಣಿಸ್ಲಕ್ಕೂ ಕೈಲಾಗಲ್ಲಂತೆ. ಅಂದರೆ ಯಾತ್ರೆ ಮಾಡಿದ ಪುಣ್ಯ ಅಂತಂದರೆ ಅನುಸಂಧಾನಪೂರ್ವಕವಾಗಿ ಯಾತ್ರೆ ಮಾಡಿದ ಪುಣ್ಯ. ತಿರುವೆಂಗಳಪ್ಪನಿಪ್ಪ ಕ್ಷೇತ್ರದ ಮಹಿಮೆಯನ್ನು ಇರಳು ಹಗಲು ವರ್ಣಿಸಲಿ ಸವೆಯದು. ಬರೀ ಕ್ಷೇತ್ರದ ಮಹಿಮೆ, ಬರೀ ಕ್ಷೇತ್ರದ ಬಗ್ಗೆ ಅಂದ್ರೆ ಆ ಗಿಡಗಳು, ಆ ಬೆಟ್ಟ, ಇದ್ರ ಬಗ್ಗೆ ಹೇಳಬೇಕಂದ್ರೆ ಕೂಡ ಇರಳು ಹಗಲು, ರಾತ್ರಿ ಹಗಲು ಅಂಥೇಳಿ ಸರಿ ಹೋಗಲ್ಲ ಅಂತೆ ವರ್ಣಿಸ್ಲಿಕ್ಕೆ. ಸಮಯ ಸರಿ ಹೋಗಲ್ಲ.
ಅದಕ್ಕೆ ವಿಜಯದಾಸರು 8 ಸುಳಾದಿ ಬರೆ ಗಿರಿ ಮಹಿಮನೆ ಬರೆದಿದ್ದಾರೆ. ಗಿರಿ ರೂಪದಲ್ಲಿ ದೇವರನ್ನು ಕಂಡಿದವರು ವಿಜಯದಾಸರು. ನಮಗೆ ಅದು ಕಾಣಿಸ್ಲಿಕ್ಕಿಲ್ಲ, ಆದರೂ ಆ ಆನಂದ ಆಗತ್ತೆ. ಆ ಬೆಟ್ಟ ಹತ್ತೋ ಕಾಲಕ್ಕೆ ಅದು ಒಂದೊಂದು ಗಿಡ ನೋಡಿದಾಗೆಲ್ಲ, ಒಂದು ಪಕ್ಷಿ ನೋಡಿದ್ವಿ, ಒಂದು ಏನನ್ನು ನೋಡಿದ್ವಿ, ಯಾರೋ ಗಂಧರ್ವರು ಕೂತಿರಬೇಕು, ಯಾರೋ ನಾರದರೇ ಇದ್ದಾರೋ ಏನೋ, ತುಂಬ್ರೇ ಇದ್ದಾರೇನೋ, ಹೀಗೆ ಅದು ಮನಸ್ಸಿಗೆ ಬಂತು ಅಂದರೆ ಅದು ಇಷ್ಟು ಆನಂದ ಕೊಡುತ್ತೆ ಅಂದರೆ ವರ್ಣಿಸ್ಲಿಕ್ಕೂ ಆಗಲ್ಲ. ಅದು ಅದಕ್ಕೆ ಈ ಈ ಈ ಜಾಗದ ಮಹಿಮೆಯನ್ನು ಹೇಳಲಿಕ್ಕೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎದಕ್ಕಂದರೆ ಅಲ್ಲಿ ಸುರರು ಎಲ್ಲ ದೇವತೆಗಳು ರೂಪಾಂತರ, ಅವರು ಬೇರೆ ರೂಪದಾಗೆ ಬಂದು ಹರುಷ ಪಡ್ತಾ ಇರ್ತಾರೆ. ದೇವರ ನಾಮಸ್ಮರಣೆಯೊಳಗೆ ಸದಾ ನಿಮಗ್ನರಾಗಿ ಗೋವಿಂದ 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 ಅಂತಂತ ತಿಮ್ಮಪ್ಪನ ಗುಣಗಳನ್ನು ಹೇಳ್ತಾ ಕೂತ್ಕೊಂಡಿರ್ತಾರೆ. ಅದು ಜ್ಞಾನಿಗಳಿಗೆ ಮಾತ್ರ ಕಾಣಿಸ್ತದ. ನಮಗೆ ಕೊನೆಗೆ ಈ ಸುಳಾದಿ ಹೇಳ್ಕೊಂಬೋ ಕಾಲಕ್ಕಾದರೂ ಅದು ನೋಡಿದರೆ ಅಯ್ಯೋ ಇರಬಹುದೇನೋ, ನನ್ನ ಕಣ್ಣಿಗಂತೂ ಕಾಣಿಸ್ಲಿಲ್ಲ, ಈ ಗಿಡದ್ರಾಗೆ ಯಾವುದೋ ಒಂದು ದೇವರು ಕೂತ್ಕೊಂಡಿದ್ದಾರೋ ಏನೋ ಅಂತ ಮನಸ್ಸಿಗಾದರೂ ಅನಿಸುತ್ತೆ. ಇದು ತರು ಲತೆ ಕಗ ಮೃಗ ಜಲಚರಾದಿಗಳಾಗಿ ಇಲ್ಲೆಲ್ಲ ಗಿಡಗಳಾಗಿ, ಮೃಗ ಆಗಿ, ಪಕ್ಷಿಗಳಾಗಿ, ನೀರಿನಾಗೆ ಯಾವುದೋ ಜಂತುಗಳಾಗಿ ಹೀಗೆ ರೂಪಾಂತರ ತಾಳಿ ಎಲ್ಲ ದೇವತೆಗಳು ಅಲ್ಲಿ ಕೂತು ಸಾಧನ ಮಾಡ್ತಾ ಇರ್ತಾರೆ. ದುರುಳ ಜನಕ್ಕೆ, ದುರ್ಜನರಿಗೆ ಇಲ್ಲಿ ಅನಂತ ಜನ್ಮ ಆದರೆ ಕೂಡ ಇಲ್ಲಿ ಕರ್ಣಶುದ್ಧಿ ಭಕ್ತಿ, ಹೋಗ್ತಾರೆ ದರ್ಶನ ಮಾಡ್ಕೋತಾರೆ ಆಗಲಿ, ಆ ಶುದ್ಧವಾದ ಭಕ್ತಿ ಏನಿದೆ ಅಲ್ಲ, ಮನಸ್ಸಲ್ಲಿಂದ ಬರೋ ಭಕ್ತಿ, ಅದು ಕೊಡುಗುಡಿಸಲ್ಲ ದೇವರು. ಒಂದು ವೇಳೆ ಕೊಟ್ಟರೆ ಕೂಡ ಮರಳೆ ದೊರಕದು, ದೊರೆತರೆ ಲೋಹದ ಮೇಲೆ ಹೇಮದ ಎರಕ ಹೊಯ್ದಂತೆ ನಿಂದಿರಲರಿಯದು. ಒಂದು ಲೋಹದ ಸಾಮಾನು ಯಾವುದಾದ್ರೂ ಒಂದು ಕೆಬ್ಬಣದ್ದು, ಅದ್ರ ಮೇಲೆ ಬಂಗಾರದ್ದು ಒಂದು ಗೀರ್ ಹಾಕಿದರೆ 1 ಸೆಕೆಂಡ್ ಇರ್ತದೆ, ಅದು ಆದಮೇಲೆ ಅದರೊಳಗೆ ಮತ್ತು ಮಿಕ್ಸ್ ಆಗಿಬಿಡ್ತದೆ. ಅದೇ ಥರ ನಮಗೆ ಆ ಭಕ್ತಿ ಬಂದ್ರೂ ಒಂದು ಕ್ಷಣ ಕೊಡ್ತಾನೆ ಆ ಭಗವಂತ. ದುರ್ಜನರಿಗೆ ಆ ಥರ ಆಗತ್ತೆ. ವರತತ್ವ ತಾರತಮ್ಯ ತಿಳಿದು, ತಾರತಮ್ಯಗಳನ್ನೆಲ್ಲ ತಿಳ್ಕೊಂಡು ಒಂದೇ ವಾಸರದೊಳಗೆ ವಾರಕ್ಕೆ ಒಂದು ಸರೆ ಗಿರಿಯ ನೆನೆಸೆ. ನಾವು ಇದ್ದಲ್ಲೇ ಗಿರಿಯನ್ನು ನೆನೆಸಿದರೆ ದುರಿತ ರಾಶಿಗಳೆಲ್ಲ ಪರಿಹಾರವಾಗುವುದು. ನಮ್ಮ ಹತ್ರ ಇದ್ದಿದ್ದೆಲ್ಲ ಪಾಪಗಳೆಲ್ಲ ಪರಿಹಾರ ಮಾಡ್ತಾನೆ ಅಂತೆ ಭಗವಂತ. ಇದು ಬರೇ ಗಿರಿ ನೋಡ್ತಿದ್ದೀವಿ ಅಂತಲ್ಲ, ಈ ಥರ ತಾರತಮ್ಯ ಅನುಸಾರವಾಗಿ ಇವರೆಲ್ಲ ಅಲ್ಲಿ ಕೂತಿದ್ದಾರೆ, ಅಲ್ಲಿ ದರ್ಶನಕ್ಕೋಸ್ಕರ ಇದು ನೋಡ್ತಾ ಇದ್ದಾರೆ, ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು ಈ ಥರ ಮಾಡಿಕೊಂಡ್ರೆ, ನಾವು ವಾರದಾಗೆ ಒಂದು ಸರಿ ಗಿರಿಯನ್ನು ನೆನೆಸಿದರೆ ಸಾಕು, ದುರಿತ ರಾಶಿಗಳೆಲ್ಲ ಪರಿಹಾರವಾಗುವುದು. ಪರಗತಿಗೆ ಬಲು ಸುಲಭ, ಸಂತತದಲ್ಲಿ ಮೋಕ್ಷಕ್ಕೆ ಸುಲಭ ಅಂತಾರೆ. ಈ ಥರ ಅನುಸಂಧಾನಪೂರ್ವಕವಾಗಿ ನಾವು ದೇವರ ನಾಮಸ್ಮರಣೆ ಮಾಡ್ಕೋತಾ ಆ ಗಿರಿಯನ್ನು ನೆನೆಸಿದರೆ, ಶರಣರಿಗೆ ವಜ್ರ ಪಂಜರ, ಶರಣು ಅಂತ ಹೋದವರಿಗೆ ಏನೂ ನಮಗೆ ಆಪದ ಬರಲಾರ್ದಾಗಿ ಒಂದು ವಜ್ರ ಪಂಜರದೊಳಗೆ ತನ್ನ ಮನಸ್ಸಿನೊಳಗೆ ಇಟ್ಕೋತಾನೆ ಭಗವಂತ. ಶರಣು ಅಂತ ಹೋದರೆ ಸಾಕು, ಕಷ್ಟ ಕೊಡ್ಲಾರ್ದಾಗಿ ನೋಡ್ಕೋತಾನೆ ನಮ್ಮಪ್ಪ. ವಿಜಯ ವಿಠಲ ಮೆರೆವವ ಬಹು ಬಗೆಯಿಂದ ವರಗಳು ಕೊಡ್ತಾ ಇದ್ದಾನೆ. ಎಷ್ಟು ಕೊಡ್ತಾ ಇದ್ದಾನೆ ನೋಡ್ರಿ. ನಮ್ಮ ಕಣ್ಣು ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ದೇವರ ನಾಮ ಉಚ್ಚಾರ ಮಾಡಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ. ಇದು ಅವನ್ನ ನೆನೆಸಿದ್ರೆ ಸಾಕು, ಬಗೆಯಿಂದ ವರಗಳು ಕೊಡ್ತಾನೆ ನಮ್ಮಪ್ಪ ಅಲ್ಲಿ ತಿಮ್ಮಪ್ಪ. ಮಟ್ಟ ತಾಳದೊಳಗೆ ಕೋಡಗಲ್ಲಿನ ನೋಡೆ ಬಲದೇವನಂದು, ಬಲರಾಮ ಕೋಡಗಲ್ಲಿನ ಅಂತಂದರೆ ಒಂದು ಕಡೆ ಬರೇ ಬೆಟ್ಟದ ತುದಿ ನೋಡಿದರೆ ಅಂತ ಬರುತ್ತೆ, ಇನ್ನೊಂದು ಕಡೆ ಇದಕ್ಕೆ ಹೋಗಿ ವರಾಹಸ್ವಾಮಿ ದರ್ಶನ ಮಾಡ್ಕೊಂಡಿದ್ದದಕ್ಕೆ ಬಲರಾಮ ದೇವರಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಓಡಿಪೋಯಿತು ನಿಲ್ಲದೆ ಆಡಲೇನು ಇದಕ್ಕೆ ಅನುಮಾನವೇ ಸಲ್ಲ. ಇದಕ್ಕೆ ಅನುಮಾನನೇ ಇಲ್ಲ. ನಮ್ಮ ಹತ್ರ ಏನೇ ದುರಿತಗಳಿದ್ರೆ ಅದು ಓಡಿ ಹೋಗ್ತವೆ ಅಂತ ಹೇಳಕ್ಕೆ ಅನುಮಾನ ಇಲ್ಲ. ನಾಡೊಳಗೆ ಮಹಾಬಕುತಿ ದೊರೆಯದಲೇ ಕೂಡದು ಈ ಯಾತ್ರೆ ಯಾವನಾದರೇನು. ನಮಗೆ ಮಹಾಬಕುತಿಲಿಂದ ಈ ಯಾತ್ರೆ ಮಾಡಿದರೆ ಅದು ಯಾರಾದರೆ ಏನು, ಭಕ್ತಿ ಇಲ್ಲಾರ್ದಾಗಿ ಯಾತ್ರೆ ಮಾಡಿದರೆ ವೇಸ್ಟು ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ, ಬಾಡಿ ಒಣಗಿ ಹೋದ ಮರಕ್ಕೆ, ಬಾಡಿ ಒಣಗಿ ಹೋಗಿದ್ದ ಗಿಡಕ್ಕೆ ನದಿಲಿಂದ ಗೂಡೆಯಿಂದಲಿ ಅಂದರೆ ಒಂದು ಬೊಕ್ಸಿ ಅಂತಾರಲ್ಲ, ಅದ್ರಾಗೆ ನೀರು ತೊಗೊಂಡು ಬಂದು ಎತ್ತಿ ನೀರು ತೊಗೊಂಬರೋದು, ಒಣಗಿ ಹೋಗಿದ್ದ ಗಿಡಕ್ಕೆ ಹಾಕೋದು, ಉಪಯೋಗ ಇಲ್ಲ. ಅದೇ ಥರ ಮೂಢಜ್ಞಾನಿಗಳಾಗಿ ಪರಿಪರಿಯಿಂದ ಕೊಂಡಾಡಿ ಕುಣಿಯಲೇನು. ಮೂಢಜ್ಞಾನಿಗಳು ಏನೂ ಗೊತ್ತಿಲ್ಲ,
ಸುಮ್ಮನೆ ಕುಣಿತಾ ಇದ್ದಾರೆ, ದೇವರೇ 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 ಅಂತೇಳಿ ಸುಮ್ಮನೆ. ಅದಕ್ಕೇನೂ ಗೊತ್ತಿಲ್ಲ ಅಲ್ಲಿ ದೇವರು ಇರ್ತಾನೆ, ಇಲ್ಲಿ ಈ ರೂಪದಿಂದ ಇರ್ತಾನೆ. ದೇವರು ಒಂದೇ ಅಲ್ಲ, ಇಲ್ಲಿ ಮತ್ತು ಅಲ್ಲಿ ಹೋಗ್ತಾರೆ, ಈಶ್ವರ ದೊಡ್ಡವನು, ಬ್ರಹ್ಮ ದೊಡ್ಡವನು, ಸಾಯಿಬಾಬಾ ಇದ್ದಾನೆ, ಹೀಗೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ. ಅದು ಇದು ಒಂದೇ, ಇದು ಅವರೊಳಗೆ ಭಗವಂತ ಇದ್ದಾನೆ ಅಂಬೋದನ್ನು ಹೇಳ್ಕೋಬೇಕು. ಆಮೇಲೆ ತಾರತಮ್ಯ ತಿಳಿದು ಮಾಡಬೇಕು. ಇಲ್ಲ ಅಂದರೆ ಮೂಢ ಜ್ಞಾನಿಗಳಾಗಿ ಪರಿಪರಿಯಿಂದ ಕೊಂಡಾಡಿ ಏನೇನೋ ಅಪ್ಪ ದೇವರೇ ದೇವರೇ ಅಂತ ಅಂದರೆ ಕೂಡ ಅವರಿಗೆ ಕುಣಿದ್ರೆ ಕೂಡ ಸಾಧನ ಮಾತ್ರ ಆಗಲ್ಲ, ಗತಿಗೆ ಸಾಧನವಿಲ್ಲ, ಅಂದರೆ ಮೋಕ್ಷಕ್ಕೆ ಸಾಧನ ಅಲ್ಲ. ಕೇಡಿಲ್ಲದ ದೈವ ವಿಜಯ ವಿಠ್ಠಲರೇಯ ಪಾಡಿದ ಮನುಜರಿಗೆ ಪಾವನಮತೀಯ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ದರೆ ಕೇಡಿಲ್ಲ ಅವನಿಗೆ, ಕೇಡಂಬೋದೇ ಇಲ್ಲ ಅವನಿಗೆ. ಅಂಥ ದೇವರು ತಿಮ್ಮಪ್ಪ ಆತನು ಪಾವನ ಮತಿ ಕೊಡ್ತಾನೆ, ನಮಗೆ ಒಳ್ಳೆ ಮತಿ ಕೊಟ್ಟು ಇದೆಲ್ಲ ಜ್ಞಾನ ನಮಗೆ ಕೊಡ್ತಾನೆ. ಇದು ಇಷ್ಟು ನಮಗೆ ಸುಳಾದಿ ಹೇಳಿಸ್ತಾ ಇದ್ದಾನೆ ಅಂದರೆ ಯಾವುದೋ ಜನ್ಮದ ಪುಣ್ಯದಿಂದ ನಾವು ಇಷ್ಟು ಸುಳಾದಿಯನ್ನು ಇಷ್ಟು ಸರಿ ಹೇಳ್ಕೊತಾ ಇದ್ದೀವಿ. ಇದು ನಾವು ಮಾಡಿದ ಪುಣ್ಯ ಭಗವಂತ ಅದು ಮಾಡಿಸ್ತಾ ಇದ್ದಾನೆ ನಮ್ಮ ಸರಿಗೆ. ಇದನ್ನು ಹೀಗೆ ಮುಂದುವರಿಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಆಮೇಲೆ ರೂಪಕ ತಾಳದೊಳಗೆ ಹರಿದ್ರವ ರೂಪದಲ್ಲಿ ಕಪಿಲ ತೀರ್ಥದಲ್ಲಿ, ಕೆಳಗೆ ಕಪಿಲ ತೀರ್ಥ, ಇಲ್ಲಿ ವಿಜಯರಾಯರು ಹೇಗೆ ಹೋಗಬೇಕು ದೇವರ ತನಕ ದರ್ಶನಕ್ಕೆ ಹೇಗೆ ಹೋಗಬೇಕು ಅಂತ ಹೇಳ್ತಾರೆ. ಕಪಿಲ ತೀರ್ಥದೊಳಗೆ ನೀರಿನ ರೂಪದಿಂದ ಇರ್ತಾನೆ, ದ್ರವ ರೂಪದ್ರಾಗೆ ದೇವರು. ಅದಕ್ಕೆ ಸ್ನಾನ ಮಾಡೋಕೊಲಕ್ಕೆ ಹೇಳಬೇಕಂತೆ, ಸ್ವಾಮಿ ನೀರಿನ ರೂಪದಾಗೆ ನೀನೇ ಇದ್ದೀಯಪ್ಪ. ಅದಕ್ಕೆ ನಿರುತದಲ್ಲಿ ತನ್ನಾಮಕನಾಗಿ ಆ ನಾಮಕದಿಂದ ಇದ್ದಾನೆ. ಕಪಿಲ ಅಂತಲೇ ಈ ನಾಮದಲ್ಲಿಂದನೇ ಇದ್ದೀಯಪ್ಪ ಕಪಿಲ ತೀರ್ಥದ್ರೊಳಗೆ. ಸ್ಮರಿಸಿ ನೈಮಿತ್ಯಕ ಕರ್ಮಗಳನ್ನು ಮಾಡಬೇಕು, ಅಂದರೆ ಶ್ರಾದ್ದಾದಿಗಳನ್ನು ಮಾಡಿದರೆ ಅವರ ವಂಶ ಉದ್ಧಾರ ಆಗತ್ತೆ. ಭೂಸುರರು ಸುಖಬಡಿಸಿ ದಾನಗಳಿಂದ ಗುರು ಹಿರಿಯರ ಸಹಿತ ಗಿರಿಯ ಪ್ರಾದೇಶಕ್ಕೆ. ಭೂಸುರರು ಈ ಥರ ಅಲ್ಲಿ ಶ್ರಾದ್ದಾದಿಗಳು ಮಾಡಿ ದಾನಗಳು ಕೊಟ್ಟು, ಜನಕ್ಕೆ ದೊಡ್ಡವರಿಗೆಲ್ಲ ದಾನಗಳು ಕೊಟ್ಟು ಗುರು ಹಿರಿಯರ ಜೊತೆಗೆ ಬರಬೇಕು ಅಂತ ಹೇಳ್ತಾರೆ. ದೊಡ್ಡವರ ಜೊತೆಗೆ ನಮ್ಮ ಗುರುಗಳ ಜೊತೆಗೆ, ನಮ್ಮ ಗುರುಗಳು ನಮ್ಮ ದೊಡ್ಡವರು ನಮಗೆ ಹೋಗೋ ಕಾಲಕ್ಕೆ ಯಾರೂ ಜೊತೆಗೆ ಬರಲಿಲ್ಲ ಅಂದರೆ ನಮ್ಮ ಒಳಗೆ ಇದ್ದಾರೆ ಎಂಬೋ ಅನುಸಂಧಾನ ಕೂಡ ತಂದ್ಕೊಂಡು ಗಿರಿಯ ಪ್ರಾದೇಶಕ್ಕೆ, ಆ ಕೆಳಗಡೆ ಬರಬೇಕು, ಅಲಿಪಿರಿ ಹತ್ತಿರ ಬರಬೇಕು. ಅಲ್ಲಿ ತೆರಳಿ ಬಂದು ನಿಂತು ಸೌಪಾನದೆಡೆಯಲ್ಲಿ, ಅಲ್ಲಿ ಕೆಳಗಡೆ ಆ ಸ್ಟೆಪ್ಸ್ ಕೆಳಗೆ ಅಲ್ಲಿ ಕೆಳಗಿಟ್ಟು ಸಾಲಿಗ್ರಾಮವನ್ನು ಮುಂಭಾಗದಲ್ಲಿ ಇಟ್ಟು, ದೇವರ ಸಾಲಿಗ್ರಾಮವನ್ನು ಅಲ್ಲಿ ಇಟ್ಟು ಸಾಷ್ಟಾಂಗ ಇಟ್ಟು ಕರವ ಜೋಡಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಸಾಲಿಗ್ರಾಮಕ್ಕೆ. ಬರದಿಂದ ಮಾಡಿ ಕುಳಿತು ಉತ್ತಮವಾದ ಹರಿಕತೆಯ ಕೇಳಿ ತತ್ವಗಳನುಸರಿಸಿ ಅಲ್ಲಿ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡಿ ಸಾಲಿಗ್ರಾಮಕ್ಕೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿಕೊಂಡು, ಬಹಳ ಜನ ಮಾಡ್ತಾರೆ ಆ ಥರ, ಮಂಗಳಾರತಿ ಮಾಡಿಕೊಂಡು ಅಲ್ಲಿ ಕೂತು ಹರಿಕತೆಯನ್ನು, ಯಾವುದೋ ಒಂದು ದೇವರ ಕಥೆಯನ್ನು, ಗಾನಗಳನ್ನು, ಹಾಡುಗಳನ್ನು, ಇವೆಲ್ಲ ತತ್ವಗಳನ್ನು ಅನುಸರಿಸಿ, ಅಂದರೆ ಎಲ್ಲ ಇದು ತಾರತಮ್ಯದ್ದು ಎಲ್ಲ ತಿಳ್ಕೊಂಡು ಅದರ ಥರ ಮಾಡಿಕೊಂಡು ಪರಮ ಭಾಗವತರಿಂದ ಗಾಯನವಲಾಲಿಸಿ, ಪರಮ ಭಾಗವತರು ಹಾಡುಗಳು ಹಾಡ್ತಾ ಇದ್ದರೆ ಕೇಳ್ಕೊತ ಕೂತ್ಕೊಂಡು ನಾವು ಹಾಡಿ ಕರೆದು ಸಜ್ಜನರ ಸಂಗಡಲೇ ಕುಣಿದು, ಆ ಹಾಡುಗಳಿಗೆ ಕುಣಿದು ಕುಪ್ಪರಿಸಿ ದೇವರನ್ನ ನಾಮಸ್ಮರಣೆ ಮಾಡ್ಕೋತಾ ಬರುತ್ತಾ 100 ಪಾವಟಿಗೆಯಲ್ಲಿ ಇದೇ ಥರ 100 ಪಾಂಟಿಗೆ 100 ಸ್ಟೆಪ್ಸ್ ಬಂದಾಗೆಲ್ಲ ಒಂದು 100 ಬಂತು. ಮತ್ತು ಅಲ್ಲಿ ಸಾಲಿಗ್ರಾಮ ಇಟ್ಟು, ಮತ್ತು ಅಲ್ಲಿ ಮಂಗಳಾರತಿ ಮಾಡಿ, ಮತ್ತು ಅಲ್ಲಿ ದೇವರ ನಾಮಸ್ಮರಣೆ ಮಾಡ್ಕೋತಾ ಕುಣಿದು ಕುಪ್ಪರಿಸಿ ದೇವರ ನಾಮಸ್ಮರಣೆ, ಈ ಥರ ನಮ್ಮ ಗುರುಗಳು ಕೂಡ ಈ ಸುಳಾದಿಗಳನ್ನೇ ಹೇಳ್ಕೊತಾ ಹತ್ತಿದ್ದಾರೆ ಬಹಳ ಸರಿ. ಬರುತ್ತಾ 100 ಪಾವಟಿಗೆಯಲ್ಲಿ ಇದೇ ಥರದಿಂದ ಮಾಡುತ್ತಾ, ಅಂದರೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲೇ ಕೂತ್ಕೊಂಡು ಭಜನೆ ಮಾಡ್ಕೊತ ಕೂತ್ಕೊಂಡ್ಬಿಡೋದಲ್ಲ. ಇದು ಮತ್ತೆ ಒಂದು ಬೆಳಗ್ಗೆ 100 ಪಾಂಟಿಗೆ ಆದಗಳಿಗೆ ತಾರತಮ್ಯ ಅನುಸಾರ ಪ್ರತಿಯೊಂದು ಹಾಡು ಹಾಡ್ಕೊತ ಕೂತ್ಕೊಂಡ್ಬಿಡೋದು, ಲೇಟ್ ಮಾಡಬಾರ್ದು. ಮತ್ತು ಒಂದು ದೇವರ ನಾಮಸ್ಮರಣೆ ಒಂದು ಸುಳಾದಿ ಮುಗಿತು, ತಡವಾಗದಂತೆ ಹಾಗೆ ಮುಂದಕ್ಕೆ ಕರಿಬೇಕು. ಅಲ್ಲಿ ನರಸಿಂಹಮೂರ್ತಿಯ ದರ್ಶನ ನಾನು ಇಷ್ಟುವರೆಗೆ ಹತ್ತಿಲ್ಲ, ಆದರೂ ಅಲ್ಲಿ ಹತ್ತೋ ಕಾಲಕ್ಕೆ ನರಸಿಂಹಮೂರ್ತಿಯ ದರ್ಶನ ಆಗ್ತದ ಅಂತ ಹೇಳ್ತಾರೆ. ಅಲ್ಲಿ ಮಾಡಿ ಸುದರ್ಶನ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡಿ ತುತಿಸಿ ನಿಂದು ಅದನ್ನು ತುತಿಸಿ ಕರತಳ ಶಬ್ದದಲ್ಲಿ ಚಪ್ಪಾಳು ಹೊಡೆದು ಹೋ ಎಂದು ನಲಿದಾಡೆ. ಚಪ್ಪಾಳೆ ಹೊಡೆದು ಕುಣಿತಾ ನಲಿದಾಡಬೇಕಂತೆ.
ಶಿರಿವಂತ ನರಸ ತಿರುಮಲ ವಿಜಯ ವಿಠಲ ಪರದೈವವೆಂದು ಪೊಗಳಿ ಹಿಗ್ಗಲಿಬೇಕು. ದೇವರೇ ನೀನೇ ಅಪ್ಪ, ಸರ್ವಾಂತರ್ಯಾಮಿ ನೀನೇ ಇದ್ದೀಯಪ್ಪ ಇಲ್ಲಿ ಅಂತ ಹೇಳಿ ಪೊಗಳಿ ಹಿಗ್ಗಬೇಕು. ಹಿಗ್ಗೋ ಕುಣಿ ಅದು ಬಂದುಬಿಡ್ತದೆ, ಕುಣಿತಾ ಇರ್ತಾರೆ, ಎಷ್ಟು ಆನಂದದಿಂದ ಲೋಲಾಡ್ತಾ ಇರ್ತಾರೆ. ಅದು ಅಲ್ಲಿ ಒಂದೊಂದು 100 ಪಾಂಟಿಗೆ ಬಂದಾಗೆಲ್ಲ ಈ ಥರ ದೇವರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಕುಣಿದು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಜಂಪೆ ತಾಳದ್ರೊಳಗೆ ಏರು ತೇರುತ್ತ ಬಂದು ಮಾರು ತನ್ನ ನೋಡಿ ಏರ್ತಾ ಬಂದು ಈ ಬೇಡಿ ಮಾರುತನ ಹತ್ರ ಹೋಗ್ಬೇಕಂತೆ. ಅಲ್ಲಿ ಹೋಗಿ ಮಹಾದ್ವಾರದ ಬಳಿಯ ಸಾರ್ದು ಅತಿ ಮೋದದಿ, ಮಹಾದ್ವಾರದ ಹತ್ರ ಬಂದು ಅತಿ ಮೋದದಿಂದ ಸಾರಿ ಶ್ರೀಹರಿಯ ಗುಣಾವಳಿಯನ್ನು ಉಚ್ಚಾರಣೆ ಮಾಡಬೇಕು. ಅಪ್ಪ ನೀನೇ ದೊಡ್ಡಾತ, ನೀನೇ ಅಪ್ಪ ನಮ್ಮೊಳಗೆ ನಿಂತಾತ, ನೀನೇ ನಮ್ಮ ಹತ್ರ ಮಾಡಿಸ್ತಾ ಇದ್ದಿ, ಇವೆಲ್ಲ ಹೇಳ್ಕೊತಾ 6 ಪ್ರದಕ್ಷಿಣೆಯನ್ನು ಮಾಡಿ, 2 6 12 ಪ್ರದಕ್ಷಿಣೆ ಮಾಡಬೇಕು. ಮಾಡಿ ಬೋರನೆ ಮತಿ ಕೊಡುವ ಸ್ವಾಮಿ, ಎಂಥ ಮತಿ, ಒಳ್ಳೆ ಮತಿ ಕೊಡೋದು ಸ್ವಾಮಿ ಪುಷ್ಕರಣಿಯ ಸ್ನಾನ ಅಲ್ಲಿ ಹೋಗಿ ತೀರದಲ್ಲಿ ನಿಂದು ಸ್ನಾನವನ್ನು ಮಾಡಿ ನಮಗೆ ಒಳ್ಳೆ ಮತಿ ಅಂದರೆ ಈ ಜ್ಞಾನ ಅಂಬೋದು ಸ್ವಾಮಿ ಪುಷ್ಕರಣಿ ಸ್ನಾನದಿಂದ ಬರುತ್ತೆ ನಮಗೆ. ಇದು ಅಲ್ಲಿ ಹೋಗಿ ಸ್ನಾನ ಮಾಡಿ ಚಾರು ಮನಸ್ಸಿನಿಂದ ಒಳ್ಳೆ ಮನಸ್ಸಲ್ಲಿಂದ ಸವ್ಯದಲ್ಲಿ ಬಂದು ವಿಸ್ತಾರ ಬಕುತಿಯಲ್ಲಿ ದ್ವಾರವನೇ ಪೊಕ್ಕು. ಇಲ್ಲಿ ವರಾಹದೇವರ ಗುಡಿಗೆ ಹೋಗಿ ಭೂರಮಣನ ಮೊದಲು ಪಾದನ್ನ ನಿರೀಕ್ಷಿಸಿ ನೋಡಿ, ಆಮೇಲೆ ಆರಾಧಿಸು ಗುಪ್ತದಲ್ಲಿ ಬಿಡದೆ ದೇವನ್ನ ಭೂವರಾಹ ಸ್ವಾಮಿನ ಆರಾಧನೆ ಮಾಡು. ಮೀರಿದ ಮಹಾಮೂರ್ತಿ ವಿಜಯ ವಿಠಲ ವೆಂಕಟ ಸೂರೆಗಾಣೋ ಕಂಡ ಜನರಿಗೆ ಪ್ರತಿದಿನ ದರ್ಶನ ಕೊಡ್ತಾ ಇದ್ದಾನೆ. ಇದರೊಳಗೆ ಹೇಳಿರೋದು ತ್ರಿವಿಡ ತಾಳದ್ದು. ನೆಕ್ಸ್ಟ್ ಇನ್ನೊಂದು ಆಡಿಯೋದಲ್ಲಿ ಹೇಳ್ತೀನಿ. ಇವಾಗೆ ತ್ರಿವಿಡ ತಾಳದ್ದು 3 ಬೀದಿಯ ತಿರುಗಿ ಆಗ ವರಹಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ 3 ಬೀದಿ 4 ಬೀದಿ ತಿರುಗಿ ವೆಂಕಟನ ಮಹಾದ್ವಾರಕ್ಕೆ ಪೊಕ್ಕು. ಅವಾಗಿನ ಕಾಲದಾಗೆ ಸೀದಾ ಹೋಗ್ತಾ ಇದ್ರು, ಆದ ಕಾರಣ 4 ಬೀದಿ ತಿರುಗಿ ದ್ವಾರಕ್ಕೆ ಹೋಗ್ಬಿಡ್ತಿದ್ರು. ಇವಾಗಂತೂ ಲೈನ್ನಲ್ಲಿ ನಿಂದಿರಲೇಬೇಕು, ಲೈನ್ನಾಗಿ ನಿಂತ್ಕೊಂಡು ಬರಬೇಕು. ಗರುಡಗಂಬದ ಬಳಿಯ ಅಲ್ಲಿ ತನಕ ಬಂದ ಮೇಲೆ, ಗರುಡಗಂಬದ ಹತ್ರ ಬಂದ ಮೇಲೆ ಪಾರಮಾರ್ಥಿಕನಾಗಿ ಕುಳಿತು ಅಲ್ಲಿ ಕೂಡಬೇಕು ಅಂತಾರೆ. ನಮಗೆ ಕೂಡೋಕ್ಕೆ ಬಿಡಲ್ಲ. ಹರಿಯ ವ್ಯಾಪಾರವ ಚಿಂತಿಸು, ಏನಪ್ಪ ನಿಂದ ಆಟ, ಎಷ್ಟು ಏನೇನು ಮಾಡ್ತಾ ಇದ್ದೀ ಅಂಥೇಳಿ ವ್ಯಾಪಾರನ ಚಿಂತಿಸಿ ಅಡಿಗಡಿಗೆ ತಾರತಮ್ಯದಿಂದ ಸುರರಾದಿ ಗುಣ ತಿಳಿದು, ತಾರತಮ್ಯದಿಂದ ಎಲ್ಲ ದೇವರುಗಳೆಲ್ಲರ ಗುಣಗಳು ತಿಳ್ಕೊಂಡು ಬರೇ ತಿಳ್ಕೊಂಡು ಅಂದರೆ ಇವರು ಇಷ್ಟು ಗುಣದಿಂದ ಕಡಿಮೆ ಇದ್ದಾರೆ ಇಷ್ಟೇ ಅಲ್ಲ, ಎಲ್ಲರದ್ರೊಳಗೆ ಭಗವಂತ ಇದ್ದಾನೆ, ಆತನೇ ಮಾಡಿಸ್ತಾ ಇದ್ದಾನೆ, ಇದು ತಿಳ್ಕೊಂಡು ಬಾಗಿಲಿಗೆ ಪ್ರವೇಶ ಮಾಡಿ. ನೋಡ್ರಿ ಅಲ್ಲಿ ಗರುಡಗಂಬದಿಂದ ಬಂಗಾರ ಬಾಗಿಲು. ವಿಜಯದಾಸರು ನಮ್ಮನ್ನು ಮಾನಸಿಕವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂಗಾರದ ಬಾಗಿಲಿಗೆ ಪ್ರವೇಶ ಮಾಡಿಸಿ ಹಾರೈಸು. ಅಲ್ಲಿಂದ ಹೊಸ್ತಲ ಬಳಿಯ ಬಂಗಾರದ ಹೊಸ್ತಲ ಹತ್ರ ಹೋಗಿ ಸಾಕಲ್ಯದಲ್ಲಿ ಹರಿಮೂರ್ತಿಯನ್ನು ನೋಡು. ಕಾರಣಿಕವ ಗ್ರಹಿಸಿ ಗೋಳಕವ ಚಿಂತಿಸಿ ಅದನ್ನು ನೋಡಿ, ಆ ಮೇಲೆ ಕಾಣಿಸೋ ಮೂರ್ತಿ ಭಗವಂತ ಅಲ್ಲ, ಅದರೊಳಗೆ ಭಗವಂತ ಇದ್ದಾನೆ ಎಂಬುದು ತಿಳ್ಕೋಬೇಕು ಮೊದಲು. ಅದು ತಿಳ್ಕೊಂಡು ಗೋಳಕವ ಚಿಂತಿಸಿ ಇದನ್ನೇ ಚಿಂತನೆ ಮಾಡಿಕೊಂಡು ಗಾರು ಮಾಡದೆ ನಿನ್ನ ಒಳಗೆ ಇದ್ದ ಭಗವಂತ ಆತನ್ನ ಅಲ್ಲಿ ಇಟ್ಟು ಏಕೀಭೂತ ಮಾಡಬೇಕು. ಅಲ್ಲಿದ್ದಿದ್ದು ಭಗವಂತ ನನ್ನೊಳಗೆ ನಿಂತು ನನ್ನ ಸರಿಗೆ ಇವೆಲ್ಲ ಹೇಳಿಸೋ ಭಗವಂತ ಒಂದೇ ಅಪ್ಪ ನೀನು ಅಂಥೇಳಿ ಹೇಳಿಸ್ಬೇಕು. ನಾರಾಯಣನ ವ್ಯಾಪ್ತತ್ವ ತಿಳ್ಕೊಂಡು ಎಲ್ಲರೊಳಗೆ ಇದ್ದಾತ ಆತನೇ ಅಂತ ತಿಳ್ಕೋಬೇಕು. ಶಾರದಾಪತಿ ಪ್ರಿಯ ವಿಜಯ ವಿಠಲ. ಶಾರದಾಪತಿ ಅಂದರೆ ಬ್ರಹ್ಮದೇವರ ಪ್ರಿಯ ನಮ್ಮ ತಿಮ್ಮಪ್ಪ. ಅಪಾರ ಗುಣಗಳ ತುತಿಸಿಕೊಂಡಾಡಿ ಆತನ ಗುಣಗಳನ್ನು ತುತಿಸಿಕೊಂಡಾಡಬೇಕಂತೆ. ಅದನ್ನು ಅಟ್ಟತಾಳದಾಗ ಹೇಳ್ತಾರೆ ಹೇಗೆ ಕೊಂಡಾಡಬೇಕು ಅಂತ. ರಾಜೇಶ್ವರನೇ, ರಾಜೇಶ್ವರ, ರಾಜರಿಗೆ ರಾಜಕ್ಕೆ ಈಶ್ವರ ಆತ. ರಣರಂಗ ಧೈರ್ಯನೇ, ತೇಜೋಮಯ ಕಾಯ, ಎಂಥ ಬಂಗಾರದ ಥರ ಹೊಳಿತಾ ಇದೆ ಆತನ ಶರೀರ. ಬೊಮ್ಮಾದಿಗಳಿಂದ ಪೂಜಿತ ಪುಣ್ಯ ಶ್ಲೋಕ ಮೂರ್ತಿ. ಬೀಜನೆ ಭವದೂರ ಬಲು ಲೀಲಾ ವಿನೋದ. ಜಗತ್ಪತಿ, ಎಲ್ಲ ಜಗತ್ತಿಗೆ ಪತಿಯಾದಾತಪ್ಪ ನೀನು. ಮೂಲ ಪುರುಷ ಪರಮೇಶ, ಸೂಜಿಗ ತೋರುವ ಸಿದ್ಧಾಂತ. ಮಹಿಮಾ ಸರೋಜನಯನ, ಕಮಲದಂತ ಕಣ್ಣಿದ್ದಾತ. ಬಲಜ್ಞಾನಾನಂದ ಪೂರ್ಣ. ಹೇ ಜಲಧರ ವರ್ಣ, ಹೇಮಾಂಬರಧರ, ಬಂಗಾರದ ವಸ್ತ್ರಗಳು ಉಟ್ಕೊಂಡಿದ್ದಿ. ರಾಜ ಅರನುತ, ರಾಗವಿದೂರ,
ಯಾವ ರಾಗಗಳು ಅಂದರೆ ಅಸೂಯ ದ್ವೇಷ ಇಂಥವು ಯಾವೂ ಇರಲಿಲ್ಲಿದ್ದಾತ. ಅಯೋ ನಿಜ, ನಿಶ್ಚಿಂತ, ನಿರ್ಮಳ, ನಿತ್ಯ ತೃಪ್ತ, ಪ್ರಯೋಜನವಿಲ್ಲದೆ ಆತಗೆ ಏನು ಪ್ರಯೋಜನ ಇದೆ ಈ ಜಗವ ಪುಟ್ಟಿಸಿದದು? ಪ್ರಯೋಜನವಿಲ್ಲದೆ ಜಗವ ಪುಟ್ಟಿಸವ ಆತ ನಾವು ಜಗ ಪುಟ್ಟಿಸಿದ್ರು ಆತಗೆ ಏನು ಬರಲ್ಲ, ಪುಟ್ಟಿಸ್ಲಿಲ್ಲ ಅಂದರೂ ಏನು ಬರಲ್ಲ. ವಿರಾಜಿತ ಸತ್ಕೀರ್ತಿ ದೈತ್ಯ ವಿಧಾರಣ, ದೈತ್ಯರನ್ನೆಲ್ಲ ಸಂಹಾರ ಮಾಡೋ ಆತ ಭೋಜ ಕುಲೋತ್ತಮ ವಿಜಯ ವಿಠ್ಠಲ ವೆಂಕಟ ಮಾಜದೆ ಪೊರೆಯೆಂದು ಧ್ಯಾನ ಮಾಡುತ್ತಲಿರು. ನನ್ನ ಪೊರೆಯಪ್ಪ ಸ್ವಾಮಿ, ರಾಜರಾಜೇಶ್ವರ ನೀನು ಅಂಥೇಳಿ ದೇವರನ್ನ ಹಿಗ್ಗಿ ಕೊಂಡಾಡಬೇಕಂತೆ. ನಮ್ಗೆ ಇಷ್ಟು ಹೇಳಕ್ಕೆ ಅಷ್ಟು ಟೈಮ್ ಕೊಡೋಲ್ಲ ಅಲ್ಲಿ. ಅದಕ್ಕೆ ಸ್ವಾಮಿ ನಮ್ಮಪ್ಪ ನೀನೇ ಅಪ್ಪ ಎಲ್ಲ ಮಾಡಿಸೋದು ಅಂಥೇಳಿ ಒಂದು ನಿಮಿಷ ಅಂದ್ಕೊಂಡ್ರು ಸಾಕು ನಮಗೆ ಅಲ್ಲಿ. ಆಮೇಲೆ ಆದಿತಾಳದ್ರೊಳಗೆ ಸರ್ಪಗಿರಿಯ ಯಾತ್ರಿ ಮುಪ್ಪರಾರಿಗರಿದು ತಪ್ಪದೆ ಮಾಡಲಾಗಿ ಒಪ್ಪಿಕೊಂಬುವ ಹರಿ. ಸರ್ಪಗಿರಿಯ ಯಾತ್ರಿ ಮುಪ್ಪರಾರಿಗರಿದು, ಮುಪ್ಪರಾರಿಗೆ ಅಂದರೆ ಬ್ರಹ್ಮಾದಿಗಳಿಗೆ ಕೂಡ ಆಗೋದಿಲ್ಲ ಮಾಡಲಿಕ್ಕೆ ದೇವರ ನಾಮಸ್ಮರಣೆ ಇಲ್ಲ ಅಂದರೆ, ತಪ್ಪದೆ ಮಾಡಲಾಗಿ ಒಪ್ಪಿಕೊಂಬುವ ಹರಿ. ಮಾಡಿದರೆ ಆ ಥರ ಅಂದ್ಕೊಂಡು ಮಾಡಿದರೆ ಒಪ್ಪಿಕೊಳ್ತಾನೆ ದೇವರು ನಮ್ಮನ್ನು. ಅಪ್ರತಿ ಇಲ್ಲದ ತಪ್ಪುಗಳಿದೆ ಒಲಿದು, ಏನೇ ತಪ್ಪುಗಳು ಮಾಡಿದರೆ ಕೂಡ ನಮ್ಮನ್ನು ಒಲಿದು ಕಪ್ಪು ಉಳಿಯದಂತೆ, ಯಾವುದು ನಮ್ಮ ಹತ್ರ ಇದ್ದಿದ್ದ ಕೆಟ್ಟವು ಏನಿದಾವ ಅವೆಲ್ಲ ಉಳಿಯದಂತೆ ಅಪಹರಿಸಿ, ಅವನ್ನೆಲ್ಲ ನಾವು ಮಾಡಿದ ಪಾಪಗಳನ್ನೆಲ್ಲ ಅಪಹರಿಸಿ ಇವನ ಅಪ್ಪಿಡಿಯಾಗಿ ಸಾಕಿ, ಇವನ್ ನಮ್ಮನ್ನು ಸಾಕ್ತಾನೆ, ಅಪವರ್ಗವ ಕೊಡುವ ಮೋಕ್ಷ ಕೊಡಿಸ್ತಾನೆ. ಒಪ್ಪಿಡಿ ಅವಲಿಗೆ, ಒಂದು ಅವಲಕ್ಕಿ ಕೊಟ್ಟಿದ್ದಾತಗೆ ಭಾಗ್ಯವಿತ್ತನ್ನ ಪಾದ. ಅದನ್ನು ನಾವು ರೆಪ್ಪೆ ಹಾಕದೆ ನೋಡಿ, ದೇವರನ್ನ ನೋಡೋ ಕಾಲಕ್ಕೆ ಹೋಗಿ ಕೆಲವು ಜನ ಅಲ್ಲಿ ತನಕ ಹೋಗಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ರೆಪ್ಪೆ ಹಾಕ್ಲಾರ್ದಾಗಿ ನೋಡಿ ಆ ಮೂರ್ತಿಯನ್ನು ನಮ್ಮ ಒಳಗೆ ನಿಲ್ಲಿಸ್ಕೋಬೇಕಂತೆ, ಮನದಲ್ಲಿ ನಿಲ್ಲಿಸೋದು. ಸುಪ್ರಕಾಶ ನಮ್ಮ ವಿಜಯ ವಿಠ್ಠಲ ವೆಂಕಟ, ಇಪ್ಪ ಕ್ಷೇತ್ರದ ಮಹಿಮೆ ನಾನಾ ಬಗೆ ವರ್ಣನೆ. ಕಾಮಿತಾರ್ಥಗಳು ನಮಗೆ ಬೇಕಾಗಿದ್ದೆಲ್ಲ ಕೊಡೋ ಆತ ತಿರುವೆಂಗಳಪ್ಪ ಸ್ವಾಮಿ ವೆಂಕಟರನ್ನ ವಿಜಯ ವಿಠ್ಠಲ ಒಲಿವ, ನಮ್ಮನ್ನು ಒಲಿತಾನಪ್ಪ ಆತ, ಒಲಿತಾನೆ ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಇದರಲ್ಲಿ ನಾನೇನಾದರೂ ತಪ್ಪು ಹೇಳಿದರೆ, ಹೇಳೋ ಕಾಲಕ್ಕೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಅದನ್ನು ತಿದ್ದಬೇಕು. ಎಷ್ಟು ದೇವರು ಹೇಳಿಸ್ತಾನೋ ಅಷ್ಟು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ದೇವರು ನನ್ನಿಂದ ನುಡಿಸಿದ್ದಾರೆ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ತಿದ್ದಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹರೇ ಶ್ರೀನಿವಾಸ, ಜೈ ವಿಜಯರಾಯ.